ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಕಲಿ ವೈದ್ಯರ ಹಾವಳಿ ಬೇರೆ ಬೇರೆ ತಾಲೂಕಿನಿಂದ ಬಂದು ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇದ್ದಾರೆ. ಜಗದೀಶ್ ಗೊರಗುತ್ತಿ ಬಿಎಸ್ಸಿ ನರ್ಸಿಂಗ್ ಮುಗಿಸಿ ಗೋಕಾಕ ತಾಲೂಕಿನಿಂದ ಬಂದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪನಾಳ ಗ್ರಾಮದಲ್ಲಿ ಕ್ಲಿನಿಕ್ ಓಪನ್ ಮಾಡಿ ನಾನು ವೈದ್ಯ ಅಂತ ಸುಳ್ಳು ಹೇಳಿಕೊಂಡು ಮನಬಂದಂತೆ ಚಿಕಿತ್ಸೆ ಕೊಡ್ತಾ ಇದ್ದಾನೆ. ಈ ಭೂಪನಿಗೆ ಬಿಎಸ್ಸಿ ನರ್ಸಿಂಗ್ ಮುಗಿದಿದೆ, ಆದರೆ ಇವನಿಗೆ ಕೆಪಿಎಂಎ ಮಾಡಿ ಕೊಡ್ತೀನಿ ಎಂದು ಟಿಎಚ್ಒ ಅವರು ಜಾಸ್ತಿ ಹಣ ಕೇಳುತ್ತಿದ್ದಾರಂತೆ. ಅದಕ್ಕೆ ಕೆಪಿಎಂಎ ತೆಗೆದಿಲ್ಲ ಅಂತ ಮಾಧ್ಯಮದವರ ಮುಂದೆ ಹೇಳ್ತಾನೆ. ಬಿಎಸ್ಸಿ ನರ್ಸಿಂಗ್ ಮುಗಿಸಿದ ಈತ ಪ್ರಥಮ ಚಿಕಿತ್ಸೆ ನೀಡಬಹುದಾಗಿತ್ತು, ಆದರೆ ಮನಬಂದಂತೆ ಚಿಕ್ಕ ಮಕ್ಕಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾನೆ. ಗ್ರಾಮದಲ್ಲಿ ಮೆಡಿಕಲ್ ಶಾಪ್ ಇದ್ರೂ ಕೂಡ ಕ್ಲಿನಿಕ್ ನಲ್ಲಿ ಮಾತ್ರೆ, ಔಷಧಿ ಮತ್ತು ಸಲೈನ್ ಇಟ್ಟು ಕ್ಲಿನಿಕ್ ನಡೆಸ್ತಾ ಇದ್ದಾನೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವ ತಾಲೂಕು ವೈದ್ಯಾಧಿಕಾರಿಗಳ ಹೆಸರಿಗೆ ಹಣ ತೆಗೆದುಕೊಳ್ತಾ ಇದ್ದಾರೆ ಎಂದು ಸುಳ್ಳು ಸುದ್ದಿ ಮಾಧ್ಯಮದವರ ಮುಂದೆ ಹೇಳಿ ಅವರ ಹೆಸರಿಗೆ ಕಳಂಕ ತರುತ್ತಿದ್ದಾನೆ. ಗೊತ್ತಿದ್ದು ನೀವು ಮಾಡಿಸ್ಕೋಬೇಕು, ಮಾಡ್ತಾರದು ಗೊತ್ತಿದ್ದು ಯಾಕೆ ಮಾಡಿಸ್ಕೊಂಡಿತ್ತು? ಎಷ್ಟು ಅಲ್ಲ ನಿಮ್ಮ ಅಂದಾಜಿಗೆ ಎಷ್ಟು? ಮಾಡಿ ಕೂಡ ಟೇಚೋರ ಎಷ್ಟು ತೊಗೋಬೋದು ನಿಮ್ಮ ಅಂದಾಜು? ಟೇಚೋ ಸಹಿ ಮಾಡಕ್ಕೆ ರೊಕ್ಕ ತಗೋಲ್ಲ. ಹೆಂಗೆ ವೆರಿಫಿಕೇಶನ್ ಮಾಡ್ತಾರೆ ಸರ್? ಈ ಕ್ಲಿನಿಕಿಗೆ ಬಂದು ಮಾಡ್ತಾರೆ ವಿಸಿಟಿಗೆ ಬಂದು ಎಷ್ಟು ಕೊಡ್ಬೋದ್ರಿ ಅವ್ರಿಗೆ ಅಂದಾಜು? ಅಲ್ರಿ ನೀವು ಕಲ್ತವ್ರು ಇರ್ತಿರ್ಲಿಲ್ಲ. ಏನಾಗಿತ್ತು? ಎಲ್ಲಿದ್ರೆ ರೆಫರ್ ಆಗಿದ್ರು? ಯಾವಾಗಿಂದ? ಬೆಳಿಗ್ಗೆ. ಪೇಷಂಟ್ ಎಲ್ಲಿದ್ರೆ ರೆಫರ್ ಆಗಿದ್ರು? ಬೆಳಿಗ್ಗೆ ಹೆಚ್ಚಿದಾರ. ಆದ್ರಿ ರೆಫರ್ ಯಾರು ಮಾಡಿ? ಯಾವಾಗ ಹೆಚ್ಚಿದಾರಪ್ಪ? ಇದ್ರಿ ಟೈಫಾಯ್ಡ್ ಪೇಷಂಟ್ ನೀವು ನೋಡ್ತೀರಿ. ಸಲೈನ್ ಯಾವತ್ತಿಂದ ತಗೋತಾರೆ ನಿಮಗೆ? ಎಲ್ಲಿ ಮಾಡ್ತೀರಿ? ನಮ್ಮ ಕನ್ನಡಿಗೆ ಯಾರು ಕಡೆ? ವಯಸ್ಸೇನಷ್ಟು? 12. ಎಷ್ಟನೇ ಸ್ಕೂಲ್ಗೆ ಹೋಗ್ತೀಯ? 6ನೇ ಹೋಗ್ತೀಯಾ? ಏನಪ್ಪ ಹೆಸರು? ಅಡ್ರೆಸ್? ಹಾಂ, ಇಲ್ಲೇ ಇದ್ದು ಬರ್ತಾರೆ. ಈ ಸುದ್ದಿ ಬಿತ್ತರಿಸಿದ ನಂತರ ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳು ಈ ನಕಲಿ ವೈದ್ಯನ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.